ಕೋಲಾರದ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಸದ್ಯ ಕಳೆದ ಒಂದು ವಾರದಿಂದ ಟೊಮ್ಯಾಟೊ ಬೆಲೆ ಏರಿಳಿತ ಕಾಣ್ತಾ ರೈತರ ಎದೆಬಡಿತ ಇರುವಂತೆ ಮಾಡ್ತಾ ಇದೆ. ಇಷ್ಟು ದಿನ ಬಾಕ್ಸ್ ಟೊಮ್ಯಾಟೊ 1000ದಿಂದ 1200 ರೂಪಾಯಿವರೆಗೂ ಮಾರಾಟವಾಗ್ತಾ ಇತ್ತು. ಆದ್ರೆ ಈಗ ಬೆಲೆ ದಿಢೀರ್ ಕುಸಿತ ಕಂಡಿದ್ದು 15 ಕೆಜಿ ಟೊಮ್ಯಾಟೊ ಬಾಕ್ಸ್ ಕೇವಲ 200 ರೂಪಾಯಿಗೆ ಹರಾಜಾಗಿದೆ. ಎಪಿಎಂಸಿ ಮಾರುಕಟ್ಟೆಯ ಟೊಮ್ಯಾಟೊ ಮಂಡಿಗಳಲ್ಲಿ ಇವತ್ತು ಕೇವಲ ಸರಾಸರಿ 200 ರೂಪಾಯಿ ಬೆಲೆಗೆ ಮಾರಾಟವಾಗಿದ್ದು, ಇನ್ನು ಕಳೆದ ಒಂದು ತಿಂಗಳಂತೆ ಕೆಂಪು ಸುಂದರಿ ಬೆಲೆ ಏರಿಕೆಯಾಗಿದೆ. ಇದು ಸಹಜವಾಗಿ ಇಲ್ಲಿನ ರೈತರಲ್ಲಿ ಮತ್ತು ವರ್ತಕರಲ್ಲಿ ಸಂತಸಕ್ಕೆ ಕಾರಣವಾಗಿದ್ದು, ಮತ್ತೊಂದೆಡೆ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇತ್ತು. ಆದರೆ ಜೂನ್ ತಿಂಗಳಲ್ಲಿ ಮಳೆ ಮತ್ತು ವಾತಾವರಣ ವೈಪರೀತ್ಯಗಳಿಂದಾಗಿ ಟೊಮ್ಯಾಟೊ ಅವಕ ಕಡಿಮೆ ಆಗ್ತಾ ಇದೆ. ಉತ್ತರ ಭಾರತದಲ್ಲಿ ಮಳೆ ಹೆಚ್ಚಾದ ಪರಿಣಾಮ ಸಹಜವಾಗಿ ಕೋಲಾರದ ಟೊಮ್ಯಾಟೊ ಬೆಲೆ ಏರಿಕೆಯಾಗಿತ್ತು. ಇದೀಗ ಜುಲೈ ತಿಂಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮಳೆಯೂ ಕಡಿಮೆ, ಮತ್ತೊಂದೆಡೆ ಪಕ್ಕದ ರಾಜ್ಯವಾದ ಆಂಧ್ರದ ಹಲವು ಜಿಲ್ಲೆಗಳ ಟೊಮ್ಯಾಟೊ ಬೆಳೆ ಕೋಲಾರದ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಆದರೆ ಹೊರ ರಾಜ್ಯಗಳಲ್ಲಿ ಟೊಮ್ಯಾಟೊಗೆ ಇದ್ದ ಬೇಡಿಕೆಯು ಸಹಜವಾಗಿಯೂ ಕೂಡ ಕಡಿಮೆಯಾಗಿದೆ.